ದಿ ಡೆವಿಲ್ ಇದು ಪ್ರಕಾಶ್ ವೀರ್ ನಿರ್ದೇಶಿಸಿದ ದರ್ಶನ್, ರಚನಾ ರೈ, ಅಚ್ಯುತ್ ಕುಮಾರ್ ಅವರು ಮೇನ್ ರೋಲ್ಗಳಲ್ಲಿ ಕಾಣಿಸಿಕೊಂಡ ಪೊಲಿಟಿಕಲ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾವಾಗಿದೆ. ಸಿನಿಮಾ ಹೇಗಿದೆ, ನನಗೆ ಏನೇನು ಇಷ್ಟ ಆಯಿತು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾದ ಕತೆ ಧನುಷ್ ಮತ್ತು ಕೃಷ್ಣ ಎನ್ನುವ ಎರಡು ಪಾತ್ರಗಳ ಸುತ್ತ ಸುತ್ತುತ್ತೆ. ಧನುಷ್ ಪ್ರಭಾವಿ ರಾಜಕಾರಣಿಯೊಬ್ಬರ ಮಗ. ಅಹಂಕಾರಿ, ಕ್ರೂರಿ ಮತ್ತು ಡ್ರಗ್ಸ್ ವ್ಯಸನಿ ಆಗಿರ್ತಾನೆ. ಇವನ ನಡವಳಿಕೆಯಿಂದಾಗಿ ಇವನ ತಂದೆಯ ರಾಜಕೀಯ ಜೀವನಕ್ಕೆ ಕಂಟಕ ಎದುರಾಗುತ್ತದೆ. ಇವನನ್ನು ಜನ ಮತ್ತು ವಿರೋಧಿಗಳು ಡೆವಿಲ್ ಎಂದೇ ಕರೆಯುತ್ತಾರೆ. ಕೃಷ್ಣ ಮಧ್ಯಮ ವರ್ಗದ ಮುಗ್ಧ ಹುಡುಗ. ಸಿನಿಮಾ ಹೊತ್ತು ಇರುವ ತನ್ನ ಪಾಡಿಗೆ ತಾನಿರುವ ಸಾಮಾನ್ಯ ವ್ಯಕ್ತಿ. ರಾಜಕೀಯ ಲಾಭಕ್ಕಾಗಿ ಮತ್ತು ಧನುಷ್ನಿಂದ ಆಗುತ್ತಿರುವ ತೊಂದರೆಗಳನ್ನು ಮುಚ್ಚಿಹಾಕಲು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮುಗ್ಧನಾದ ಕೃಷ್ಣನನ್ನು ಧನುಷ್ನ ಸ್ಥಾನಕ್ಕೆ ತಂದು ಕೂರಿಸಲಾಗುತ್ತದೆ. ಕೃಷ್ಣ ಧನುಷ್ನಂತೆ ನಟಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಈ ನಾಟಕದ ಹಿಂದಿರುವ ಅಸಲಿ ಉದ್ದೇಶವೇನು? ಧನುಷ್ ಮತ್ತು ಕೃಷ್ಣ ಇಬ್ಬರು ಒಂದೇನಾ ಅಥವಾ ಬೇರೆ ಬೇರೆಯೇ? ಅಂತಿಮವಾಗಿ ಈ ರಾಜಕೀಯ ಚದುರಂಗದಲ್ಲಿ ಗೆಲ್ಲುವವರು ಯಾರು ಎನ್ನುವುದನ್ನು ಸಿನಿಮಾದಲ್ಲೇ ನೋಡಬೇಕು. ಇಡೀ ಸಿನಿಮಾ ದರ್ಶನ್ ಅವರ ಹೆಗಲ ಮೇಲೆಯೇ ನಿಂತಿದೆ. ಕೃಷ್ಣನಾಗಿ ಮುಗ್ಧತೆ ಮತ್ತು ಧನುಷ್ ಆಗಿ ಕ್ರೌರ್ಯ ಎರಡನ್ನೂ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅವರ ಅಭಿಮಾನಿಗಳಿಗೆ ದರ್ಶನ್ ಅವರ ಮ್ಯಾನರಿಸಮ್, ಸ್ಟೈಲ್ ಮತ್ತು ಡೈಲಾಗ್ಸ್ಗಳು ಹಬ್ಬದೂಟವಿದ್ದಂತಿವೆ. ರಚನಾ ರೈ ಅವರು ನಾಯಕಿಯಾಗಿ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಪರದೆ ಮೇಲೆ ಸುಂದರವಾಗಿ ಕಾಣುತ್ತಾರೆ. ಅಚ್ಯುತ್ ಕುಮಾರ್ ಅವರಿಗೆ ಯಾವ ಪಾತ್ರ ಕೊಟ್ಟರೂ ಅದಕ್ಕೆ ಜೀವ ತುಂಬುವ ಕೆಲಸವನ್ನು ಅವರು ಮಾಡ್ತಾರೆ. ಅದರಂತೆ ಡೆವಿಲ್ ಸಿನಿಮಾದಲ್ಲಿಯೂ ತಮ್ಮ ಪಾತ್ರದ ಮೂಲಕ ಇಡೀ ಸಿನಿಮಾಕ್ಕೆ ಶಕ್ತಿಯಾಗಿ ನಿಂತಿರುವುದು ಗೊತ್ತಾಗುತ್ತೆ. ಇನ್ನು ಸಿನಿಮಾದ ಪಾಸಿಟಿವ್ ಅಂಶಗಳನ್ನು ನೋಡೋದಾದರೆ, ಸಿನಿಮಾದ ಫಸ್ಟ್ ಹಾಫ್ ಕಥೆಯನ್ನು ಬಿಲ್ಡ್ ಮಾಡಲು ಸಮಯ ತೆಗೆದುಕೊಂಡರೆ, ಸೆಕೆಂಡ್ ಹಾಫ್ನಲ್ಲಿ ಬರುವ ಟ್ವಿಸ್ಟ್ ಮತ್ತು ಟರ್ನ್ಗಳು ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ತವೆ. ಅಜಿನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತ ದೃಶ್ಯಗಳ ತೂಕವನ್ನು ಹೆಚ್ಚಿಸಿದೆ. ಆ್ಯಕ್ಷನ್ ದೃಶ್ಯಗಳಲ್ಲಿ BGM ರೋಮಾಂಚನಕಾರಿಯಾಗಿದೆ. ಸುಧಾಕರ್ ರಾಜ್ ಅವರ ಕ್ಯಾಮರಾ ವರ್ಕ್ ಅದ್ಭುತವಾಗಿದೆ. ಅದರಿಂದ ಸಿನಿಮಾ ರಿಚ್ ಮತ್ತು ಕಲರ್ಫುಲ್ ಆಗಿ ಮೂಡಿಬಂದಿದೆ. ಸಿನಿಮಾದಲ್ಲಿ ನಾನು ಗಮನಿಸಿದಂತೆ ನೆಗೆಟಿವ್ ಅಂಶಗಳು ತುಂಬ ಕಡಿಮೆ ಇವೆ. ರಾಜಕೀಯ ಕಥೆಗಳು ಕನ್ನಡದಲ್ಲಿ ಸಾಕಷ್ಟು ಬಂದಿವೆ, ಹಾಗಾಗಿ ಕಥೆಯಲ್ಲಿ ಹೆಚ್ಚು ಹೊಸತನವಿಲ್ಲ ಅಂತ ಅನಿಸುತ್ತೆ. ಇನ್ನು ಸಿನಿಮಾದ ಅವಧಿ ಸುಮಾರು 2 ಗಂಟೆ 49 ನಿಮಿಷಗಳಿದ್ದು ಕೆಲವೊಂದು ಅನಗತ್ಯ ದೃಶ್ಯಗಳಿಗೆ ಕತ್ತರಿ ಹಾಕಬಹುದಿತ್ತು. ನಿರ್ದೇಶಕ ಪ್ರಕಾಶ್ ರಾಜ್ ಅವರು ದರ್ಶನ್ ಅವರ ಇಮೇಜ್ ಅನ್ನು ಗಮನದಲ್ಲಿಟ್ಟುಕೊಂಡು ಒಂದು ಪಕ್ಕಾ ಕಮರ್ಷಿಯಲ್ ಪ್ಯಾಕೇಜ್ ನೀಡಲು ಪ್ರಯತ್ನಿಸಿದ್ದಾರೆ. ಫ್ಯಾಮಿಲಿ ಸೆಂಟಿಮೆಂಟ್ ಮತ್ತು ಮಾಸ್ ಎಲಿಮೆಂಟ್ಸ್ ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳದೆ ಮನೋರಂಜನೆಗಾಗಿ ಡೆವಿಲ್ ಚಿತ್ರವನ್ನು ನೋಡಬಹುದು. ತುಂಬ ದಿನದ ನಂತರ ದರ್ಶನ್ ಅವರ ಸಿನಿಮಾ ತೆರೆಯ ಮೇಲೆ ಬಂದಿರೋದ್ರಿಂದ ಒಂದು ಸಲ ನೋಡ್ಬೋದು. ನೀವು ಈಗಾಗಲೇ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.